ಕೊತ್ತಲವಾಡಿ ಸಿನಿಮಾ ಬಳಿಕ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಎಲ್ಲರ ಗಮನವನ್ನ ಸೆಳೆದಿದ್ರು. ಇದೀಗ ಚಂದನವನ ಅಂತೂ ಇಂತೂ ಮುಂದು ಅನ್ನೋ ಚಿಂತನೆ ಮಂಥನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಗನ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ. ಅದೇನು ಅಂತ ಅವರ ಬಾಯಿಂದಲೇ ಒಮ್ಮೆ ನೀವು ಕೇಳಿ. ಯಶ್ ಪರ ಪುಷ್ಪಾ ಬ್ಯಾಟಿಂಗ್, ಟಾಕ್ಸಿಕ್ ಬಗ್ಗೆ ಟೆರರ್ ಮಾತು. ಟೀಸರ್ ಅಷ್ಟೇ ಸಿನಿಮಾ ಅಲ್ಲ, ಯಶ್ ಮೇಲೆ ನಂಬಿಕೆ ಇಡಿ. ರಾಕಿ ಬಾಯ್ ಯಶ್ ಪರ ಬ್ಯಾಟ್ ಬೀಸಿರೋ ಕೊತ್ತಲವಾಡಿ ನಿರ್ಮಾಪಕಿ ಪುಷ್ಪಾ ನೇರ ಮಾತಾಡೋ ಮೂಲಕ ಮತ್ತೆ ಹೆಡ್ಲೈನ್ಸ್ ಮೂಲಕ ನ್ಯೂಸ್ ಆಗಿದ್ದಾರೆ. ಇತ್ತೀಚೆಗೆ ಇಡೀ ಕುಟುಂಬ ಕೂತು ಸಿನಿಮಾ ನೋಡೋಕೆ ಆಗಲ್ಲ, ಅಂತಹ ಕಂಟೆಂಟ್ ಸಿನಿಮಾಗಳು ಬರ್ತಿವೆ ಎಂದ ವರದಿಗಾರರ ಪ್ರಶ್ನೆಗೆ ನಮ್ಮ ಕೊತ್ತಲವಾಡಿಯನ್ನ ನೋಡಿ, ಸಂಸಾರಿಕವಾಗಿದೆ, ನೀವು ನೋಡಿಲ್ಲ, ಯಾಕಂದ್ರೆ ಥಿಯೇಟರ್ ಕೊಡಲಿಲ್ಲ, ಕೆಲವು ಸಮಸ್ಯೆಗಳಿವೆ ಅಂತ ಓಪನ್ ಆಗಿಯೇ ಗತಿಸಿದ ಆ ಘಟನೆಯನ್ನ ನೆನೆಸಿದ್ದಾರೆ. ಕೊತ್ತಲವಾಡಿ ನೋಡಿ, ಯಾಕೆ ಸಂಸಾರಿಕವಾಗಿಲ್ಲ, ನೀವು ನೋಡ್ಲಿಲ್ಲ, ಥಿಯೇಟರ್ ಕೊಡ್ಲಿಲ್ಲ, ಕೆಲವು ಸಮಸ್ಯೆ ಯಾಕ್ರಿ ಎಲ್ಲಾ ಪಿಕ್ಚರ್ ಹಂಗಿರಲ್ಲ. ನೀವು ಎಲ್ಲಾ ಸಿನಿಮಾ ಇದೆ ಅನ್ನೋದು ತಪ್ಪು. ಇವಾಗ ಟೇಸ್ಟಿಗೆ ತಕ್ಕಾಗಿ ಮುದ್ದೆ ರೊಟ್ಟಿನೇ ತಿನ್ನಲ್ಲ, ಎಲ್ಲ ಸ್ವಲ್ಪ ಚೇಂಜಸ್ ಬೇಕು. ಆದ್ರೆ ಅವ್ರು ಹೇಳಿದ್ದು ಫುಲ್ ಅದನ್ನೇ ಮಾಡಬೇಡಿ. ಎಲ್ಲಿದೆ ಅಶ್ಲೀಲತೆ, ಎಲ್ಲಿದೆ? ಎಲ್ಲ ತೋರ್ಸಿಯಪ್ಪ, ಯಾವ ಪಿಕ್ಚರ್ ಹೇಳಿಯಪ್ಪ. ಅಶ್ಲೀಲತೆಯನ್ನೇ ತುಂಬಿ ಬಿಟ್ರೆ ಹೇಗೆ ಎಂದ ಟಾಕ್ಸಿಕ್ ಕುರಿತು ಸ್ಟ್ರೈಟ್ ಇಟ್ ಪ್ರಶ್ನೆಗೆ ಪ್ರತಿಕ್ರಿಯಿಸಿರೋ ಅವರು, ಟಾಕ್ಸಿಕ್ ಇನ್ನು ಥಿಯೇಟರ್ಗೆ ಬಂದಿಲ್ಲ, ನಿಮಗೆ ಟೀಸರ್ನಲ್ಲಿ ಬಿಟ್ಟ ತಕ್ಷಣ ಅದು ಸಿನಿಮಾ ಆಗಲ್ಲ, ಅಟ್ರಾಕ್ಷನ್ಗೆ ಹಾಗೆ ಬಿಟ್ಟಿರ್ತಾರೆ. ಈಗ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಬೇರೆಯವರು ಬೇರೆ ಹಾಕೋತಾರೆ, ಎಲ್ಲರಿಗೂ ಎಲ್ಲವೂ ಕೊಡಬೇಕು ಅಲ್ವಾ ರೀ, ನೀವು ತಿನ್ನೋದನ್ನ ನಾನು ತಿನ್ನಲ್ಲ, ಈಗಿನ ಟ್ರೆಂಡ್ಗೆ ತಕ್ಕನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಟಾಕ್ಸಿಕ್ ಇನ್ನು ಥಿಯೇಟರ್ಗೆ ಬಂದಿಲ್ಲ, ನಿಮ್ಗೆ ಟೀಸರ್ ಅಲ್ಲಿ ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ, ಅದಕ್ಕೆ ಒಂದು ಅಟ್ರಾಕ್ಷನ್ ಬಿಟ್ಟಿರ್ತಾರೆ. ಈಗ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಬೇರೆಯವರು ಇನ್ನೊಂದು ಹಾಕೋತಾರೆ, ಎಲ್ಲರಿಗೂ ಎಲ್ಲ ಕೊಡ್ಬೇಕಲ್ಲ. ಈಗ ನೀವು ತಿನ್ನೋದು ನಾನ್ ತಿನ್ನಲ್ಲ, ಇವಾಗಿನ ಟ್ರೆಂಡ್ಗೋಸ್ಕರ ಮಾಡಿದ್ದಾರೆ ಅದನ್ನ. ಒಟ್ಟಾರೆ ಯಶ್ ಅವರನ್ನ ಎಲ್ಲಿಯೂ ಬಿಟ್ಟುಕೊಡದ ಪುಷ್ಪಾ ಅವರು ಟಾಕ್ಸಿಕ್ ಸಿನಿಮಾದ ಕೆಲ ಹಿಡನ್ ಸೀಕ್ರೆಟ್ ನ ಹೇಳಿರೋದು ವಿಶೇಷ. ಇನ್ನು ರಿಲೀಸ್ ಡೇಟ್ ಫಿಕ್ಸ್ ಆಗದ ಟಾಕ್ಸಿಕ್ ಮೇಲೆ ದಿನದಿಂದ ದಿನಕ್ಕೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದ್ದು, ಮುಂದೆ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅಂತ ಕಾದು ನೋಡೋಣ.